ಸೊ ನೋಡಿ ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ. ಬೆಳಗಿನ ಇಡ್ಲಿ ಉಳಿದಿದೆ, ಸೊ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಡಿಶ್ ಮಾಡಿ ತೋರಿಸ್ತೀನಿ, ಹಾಗೆ ನೋಡಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬಟ್ ಸೀಕ್ರೆಟ್, ಫಸ್ಟ್ ಅದು ಅಡುಗೆ ಆಗೋವರೆಗೂ ಏನು ಅಂತ ಹೇಳೋದಿಲ್ಲ. ಸಣ್ಣ ಕಚ್ಚಿರೋ ಈರುಳ್ಳಿ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇನ್ನೂ ಹಾಕ್ತೀನಿ ನೋಡಿ. ಸೊ ನೌಕೋಲು, ಕ್ಯಾರೆಟು, ಹುರುಳಿಕಾಯಿ ನುಣ್ಣಗೆ ಹಚ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪುಗಳು. ನಾವು ಆಲ್ರೆಡಿ ಇಡ್ಲಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಈ ತರಕಾರಿಗಳಿಗೆಲ್ಲ ಎಷ್ಟು ಬೇಕೋ ಸೊ ಬೇಕಾದಷ್ಟು ಉಪ್ಪು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ, ಖಾರ ಜಾಸ್ತಿ ಆಗುತ್ತೆ ಅಂತ. ಸೊ ಇದು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀವಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದು ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಬೇಕು, ಹಾಗಾಗಿ ಇದಕ್ಕೆ ಇಷ್ಟು ಮಾತ್ರ ಹಾಕಿ. ಸೊ 2 ಸ್ಪೂನು ಕಡಲೆ ಹಿಟ್ಟು, ಮತ್ತು 10 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಡ್ಲಿ ಎಲ್ಲ ತೇವಾಂಶ ಇರುತ್ತೆ. ಹಾಗೆ ಕಲಸೋದು, ಎಣ್ಣೆಯಲ್ಲಿ ಬಿಡೋದು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಉಂಡೆ ಮಾಡಿ ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಆಮೇಲೆ ತೋರಿಸ್ತೀನಿ. ನೋಡಿ ಇದು ಉಂಡೆ ರೂಪಕ್ಕೆ ಬರ್ತೈತೆ ಈಗ. ಸೊ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಬೋದು, ಬಟ್ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ನೋಡಿ ಈಗ ಉಂಡೆ ರೂಪಕ್ಕೆ ಬರ್ತೈತೆ. ಇಷ್ಟಿಷ್ಟಪ್ಪ ಏನಿಲ್ಲ, ಇಷ್ಟಿಷ್ಟಪ್ಪ ಉಂಡೆ ಎಣ್ಣೆಯಲ್ಲಿ ಕರ್ಕೊಳೋದು ತೋರಿಸ್ತೀನಿ. ಸೊ ನೋಡಿ ಉಂಡೆ ಈ ಥರ ಮಾಡಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ಟೆಪ್ಗೆ ರೆಡಿ ಮಾಡ್ಕೊತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋ ಜಾರಲ್ಲೇ 1 ಟೊಮೆಟೊ, ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಉಳಿರೋವಂಥದ್ದಲ್ಲ, ಫಾರಮ್ ಟೊಮೊಟೊನೇ. 1 ಟೊಮೊಟೊ, ದೊಡ್ಡ ಟೊಮೊಟೊ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಇದ್ರ ಜೊತೆಗೆ ತೋರಿಸ್ತೀನಿ. ಗೋಡಂಬಿ ಒಂದು 8ರಿಂದ 10 ಗೋಡಂಬಿ, ಸ್ವಲ್ಪ ಕಸ್ತೂರಿ ಮೇಥಿ, ಇಷ್ಟು ಸೋಂಪು. ಸೊ ನಾನು ಸ್ಪೂನಲ್ಲಿ ಯಾವತ್ತೂ ಅಳತೆಗೆ ಹಾಕಲ್ಲ, ಸೊ ನಾನು ಕೈ ಅಳತೆನೇ ಹಾಕೋದು. ಇಷ್ಟು ಸೋಂಪು, 1/4 ಸ್ಪೂನಷ್ಟು ಗಸಗಸೆ, 1 ಏಲಕ್ಕಿ, 2 ಲವಂಗ, ಒಂಚೂರು ಚಕ್ಕೆ, ಅಷ್ಟೇ. ಇಷ್ಟನ್ನು ನುಣ್ಣಗೆ ರುಬ್ಕೊಳೋದು. ನೋಡಿ ಈ ಬಣ್ಣ ಬರೋವರೆಗೂ ಸೊ ಇದನ್ನು ಬೇಯಿಸ್ಕೋಬೇಕು. ಈಗ ತೆಗೆದು ಪಕ್ಕಿಟ್ಟು ಬೇರೆ ಹಾಕ್ತೀನಿ. ಸೊ 4 ಇಡ್ಲಿಗೆ ಎಷ್ಟಾಗುತ್ತೆ ಅಂತ ನೋಡಿ. ನೋಡಿ ಒಳಗಡೆ ಹಿಂಗಿರುತ್ತೆ, ತುಂಬ ಕ್ರಂಚಿಯಾಗಿರುತ್ತೆ. ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಉಪ್ಪು ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಓಕೆ, ಈಗ ಒಗ್ಗರಣೆ ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಸೊ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿರೋದು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ, 1 ಈರುಳ್ಳಿ ಪೂರ್ತಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ. ಸೊ ಅದನ್ನು ಅದಕ್ಕೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆವಾಗೇ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ನುಣ್ಣಗೆ ರುಬ್ಕೋಬೇಕು. ಇದನ್ನು ಇದಕ್ಕೆ ಹಾಕಬೇಕು. ಕಲ್ಲುಪ್ಪು ಸೇರಿಸಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ 1/4 ಸ್ಪೂನಷ್ಟು, ಒಂಚೂರು ಚಕ್ಕೆ ಪುಡಿ, ಒಂಚೂರು ಧನಿಯಾ ಪುಡಿ ಅಷ್ಟೇ. ಇದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಪಕ್ಕಕ್ಕಿಡೋದು. ನಾವು ಸರ್ವ್ ಮಾಡುವಾಗ ಅದು ಮತ್ತು ಇದು ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ಸೊ ಇವಾಗ ಎಲ್ಲರೂ ಲೇಟಾಗಿ ಬರ್ತಾರೆ, ಒಬ್ಬೊಬ್ರು ಟೈಮಿಂಗ್ಸ್ ಅಲ್ಲ, ಹಂಗಾಗಿ ಒಂದೇ ಸರಿ ಮಿಕ್ಸ್ ಮಾಡಿಬಿಟ್ಟು ಏನಾಗುತ್ತೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ನೋಡಿರಿ. ಇದಕ್ಕಿದೆ ಸೆಮಿ ಇದೆ. ಬೇಕು ಅಂದರೆ ನೀವು ಸ್ವಲ್ಪ ತೆಳ್ಳಕ್ಕೂ ಮಾಡ್ಕೊಬೋದು, ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಬಟ್ ಇದು ಹಿಡ್ಕೋಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತೀನಿ.
ಚೂರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಇದು ಕೊಂಚ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಗ್ರೇವಿ ರೆಡಿ ಆಗುತ್ತೆ. ಸೊ 4 ಇಡ್ಲಿಯಿಂದ ಒಟ್ಟು 15 ಬಾಲ್ ಆಗಿದೆ. ಇದು 15 ಬಾಲ್ ಆಗಿದೆ. ಸೊ ನೋಡಿ ಸರ್ವ್ ಮಾಡಿದ್ದೀನಿ ಪ್ಲೇಟ್ಗೆ.